ಏನು ಹುಕ್ಕೇರಿ ನಮ್ಮ ಚಿಕ್ಕೋಡಿ ಬಸವೇಶ್ವರ ಸರ್ಕಲ್ದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಅದು ಯಾರ ನೇತೃತ್ವದಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನಾ ರಾಜ್ಯಾಧ್ಯಕ್ಷರಾದಂಥ ಚುನಾಪಣ ಪೂಜಾರಿ ಹಾಗೂ ರಾಜ್ಯ ಗೌರವ ಅಧ್ಯಕ್ಷರಾದಂಥ ದಶಕಾಂತ್ ಗುರೂಜಿ ಅವರ ಆದಿಯಾಗಿ ಮತ್ತು ಏನು ನಮ್ಮ ವೇದಿಕೆ ಮೇಲೆ ಪೂಜ್ಯರು ಆದಿಯಾಗಿ ನಮ್ಮ ಮೀಡಿಯಾ ಮಿತ್ರರು ಮತ್ತು ಪೊಲೀಸ್ ಅಂತಂಬಂದರು ಮತ್ತು ಏನೆನ್ನ ತಾಯಂದರು ಮತ್ತು ನಮ್ಮ ರೈತ ಮಿತ್ರರು ಎಲ್ಲರಿಗೂ ಅವರ ಪಾದಕ್ಕೆ ಶರಣೆಂದು ಏನು ನಮ್ಮ ಚಿಕ್ಕೋಡಿ ಬೈಪಾಸ್ ಏನ್ ನಡೆದೈತಲ್ಲ ಅದು CM ಸಾಹೇಬ್ರ ಗಮನಕ್ಕೆ ಒಟ್ಟ ಇಲ್ಲಿ ತನಕ ಬಂದೇ ಇಲ್ಲ ಅಂತ ಅನಿಸ್ತೈತಿ ನಮಗಾದ್ರು. ಯಾಕಂದ್ರ ಇಂಥ ಕನ್ನ ಮುಚ್ಚ ಕೊಟ್ಟಂತ ಇಂಥ ಸರ್ಕಾರ ನಾವು ಇನ್ನತಕ್ಕೆ ಎಲ್ಲಿ ನೋಡೇ ಇಲ್ಲ. ಯಾಕಪ್ಪ ಅಂದ್ರ ಒಂದ್ ಎಕರೆಗೆ 32 ಲಕ್ಷ ರೂಪಾಯಿ ಕಿಮ್ಮತ್ತು ಮಾಡದಂದ್ರ ಇದು ತಮ್ಮ ಸಾವಿರಾರು ಕೋಟಿಗಳ ಒಡೆಯರದಾರ ಇಲ್ಲಿ, ಅವ್ರಿಗೂ ಕೂಡ ಗಮನಕ್ಕೆ ಇಲ್ಲ. ಯಾಕಪ್ಪ ಅಂದ್ರ ಮಾನ್ಯ ಗಣೇಶ್ ಹುಕ್ಕೇರಿ ಒಂದು ಮಾತು ಹೇಳಿದ್ರು, ಈ ಬೈಪಾಸ್ ಹೋಗುದು ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಅವ್ರು ಚಿಕ್ಕೋಡಿ ಊರಿಗೆ ಹೊಸದಾಗಿ ಬಂದ್ರೆ ಕಾಣ್ತೈತಿ ಮಾನ್ಯ. ಯಾಕಂದ್ರೆ ಇಲ್ಲಿ ತನಕ ಬಂದೇ ಇಲ್ಲ ಅವ್ರು. ಅಂದ್ರ ನಮ್ಮ ಚಿಕ್ಕೋಡಿ ಒಳಗ ಈ ಏರಿಯಾನೇ ನೋಡ್ಲಿಕ್ಕೆ ಕಾಣ್ತೈತೆ ಅವ್ರು. ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ಕೇಳಿದ್ರು, ಏನ್ರಿ ಮತ್ತ MLA ಅವ್ರು ಹಿಂಗ ನಡೆದೈತಿ ಇಲ್ಲಿ ಹಿಂಗ್ ಮಾಡತ್ತಾರ ಅಂತ ಹೇಳಿ. ಆದ್ರೆ ಇದು ನನ್ನ ಗಮನಕ್ಕೆ ಇಲ್ಲ ಅಂದ್ರೆ ಅವ್ರಿಗೆ ಇದು ಶೋಭಿತರಲ್ಲ. ಯಾಕಂದ್ರೆ ಇದು ಅವ್ರಿಗೆ ಒಂಥರ ದುಃಖದ ಸಂಗೀತಿ ರೈತರಿಗೆ. ಯಾಕಂದ್ರೆ ಅವ್ರು ನಾವು ವೋಟ್ ಹಾಕಿ ಆರಿಸಿಕೊಟ್ಟಂತ ನಮ್ಮ ಗುರುದೇವ. ಯಾಕಪ್ಪ ಅಂದ್ರ ಏನು ಮಾತಾಡ್ತಾರೋ ಏನಿಲ್ಲ ಅವ್ರ ರಾಜಕಾರಣ ಅವ್ರಿಗೆ ತಮ್ಮ ಅರಿವು ಇಲ್ಲ ಅಂತ ಹೇಳಿ ನಮಗನ್ಸಾಯ್ತು. ಯಾಕಪ್ಪ ಅಂದ್ರ ಒಂದ್ ಎಕರೆಗೆ 40 ಕೋಟಿ ರೂಪಾಯಿ ಈಗಿನ ದಿನಮಾನದಲ್ಲಿ ನಮ್ಮ ಚಿಕ್ಕೋಡಿ ಭಾಗದಲ್ಲಿ ನಡೆದೈತಿ. ಯಾಕಪ್ಪ ಅಂದ್ರ ಇಲ್ಲಿ 40 ಕೋಟಿ ರೂಪಾಯಿನ ನಮ್ಮ ರೈತರು ಘೋಷಣೆ ಮಾಡತ್ತಾರೆ. ಯಾಕಂದ್ರ ಆ ಹಕ್ಕು ನಮಗ, ನಮ್ಮ ಭೂಮಿ ನಮ್ಮ ಜಮೀನ ನಮಗ ಹಕ್ಕನ್ನ ನಾವು ಘೋಷಣೆ ಮಾಡ್ಕೋಬೇಕ. ಯಾಕಪ್ಪ ಅಂದ್ರ ಅವ್ರು ಘೋಷಣೆ ಮಾಡೋದಲ್ಲ, ಯಾರದೇ ಜಮೀನು ಹೋಗಿ ಈಗ ಅವರೇ ಜಮೀನು ಅಂತ ನಮ್ಮ ಸಾವಿರಾರು ಕೋಟಿ ಒಡೆಯರ ಜಮೀನು ನಾವು ಅವ್ರು ಘೋಷಣೆ ಮಾಡ್ರ ಅವ್ರ ಒಪ್ಕೋತಾರಣ ಇಲ್ಲ. ಯಾಕಪ್ಪ ಅಂದ್ರ ಅವ್ನ ಭೇಟಿಯಾಗ ನಾವು 10 ನಿಮಿಷ ನಿಲ್ಬೇಕ, ಅವ್ರ ಜಮೀನು ಘೋಷಣೆ ಮಾಡಿ ಹೋಗ್ಲಿ. ಆದ್ರ ನಾವು ಮಾನ್ಯ ಬಂದ ನಮ್ಮ SS ಸಾಹೇಬ್ರಿಗೆ ಮತ್ತು ತಹಶೀಲ್ದಾರ್ ಸಾಹೇಬ್ರಿಗೆ ಒಂದು ಮನವಿ ಕಟ್ಟಿದ್ವಿ, ನಾ ಯಾಕಂದಾಗ ನಮ್ಮ ಭೂಮಿ ಬಿಡೋದಿಲ್ಲ ಅಂತ ಹೇಳಿ. ಆದ್ರೂ ಕೂಡ ಅವ್ರ 40 ಕೋಟಿ ರೂಪಾಯಿನ ಪರಿಹಾರ ಘೋಷಣೆ ಮಾಡ್ತಾರೋ ಅಥವಾ ಏನ ನಮ್ಮ ಭೂಮಿಯನ್ನ ಬಿಟ್ಟು ಬೇರೆ ಕಡೆ ಬೈಪಾಸ್ ಅನ್ನ ಮಾಡ್ಕೋತಾರೋ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಬೇರೆ ಕಡೆ ಮಾಡಕ್ ಮೇಳೆ ಇಲ್ಲ. ಯಾಕಂದ್ರೆ ಭೂಮಿ 40 ಕೋಟಿ ರೂಪಾಯಿ ಘೋಷಣೆ ಮಾಡ್ಲೇಬೇಕ. ಯಾಕಪ್ಪ ಅಂದ್ರ ಈಗ ಅದ ಇದು ಜಮೀನ ನಮ್ಮ ಅಷ್ಟ ಅವ್ರು ಬಿಟ್ಟು ಹೋದ್ರ ನಮ್ದು ಎಲ್ಲಿ ಬೇಕಾರ ನಾವು ಎಲ್ಲಿ ಬದುಕೋದ. ಇವ್ರಿಗೆ ಹಾಲು ಕೊಡೋರು ನಾವು, ಮಸರಾ ಕೊಡೋರು ನಾವು, ಇವ್ರಿಗೆ ಬೆಣ್ಣೆ ಕೊಡೋರು ನಾವು, ಇವ್ರಿಗೆ ತುಪ್ಪ ಕೊಡೋರು ನಾವು. ನಮ್ಮ ತಾಯಂದ್ರಿಗೆ ನಾವ ನಮ್ಗೇನೋ ಒಂದ್ ಸ್ವಲ್ಪ ತುಪ್ಪ ಹಾಲ ಕೊಡಂದ್ರೆ ಇಲ್ಪ ಇದೆ ಇವ್ರ ಪಾಠನ ಮುಂದಿನ ಸಲ ನಿಮ್ಗೆ ವಾರ ಸಂತೆ ಆಕೈತಿ, ಇದ್ರ ಬ್ಯಾಡ ಅಂತ ಹೇಳಿ ಇವ್ರ ಬೆಣ್ಣೆ ಕೂಡ ಎಲ್ಲ ಅಧಿಕಾರಿಗಳು ಕೊಡುವಂತ ನಮ್ಮ ತಾಯಂದ್ರಿದಾರ ಇಲ್ಲಿ. ಮತ್ತ ಅಂತದ್ರೊಳಗ ಈಗ ಇವರು ಮತ್ತು ಎಕರೆಗ 32 ಲಕ್ಷ ರೂಪಾಯಿ ಕಿಮ್ಮತ್ತು ಮಾಡದಂದ್ರೆ ಇದು ಎಂತ ನಮ್ಮ ಸರ್ಕಾರ. ಯಾಕಂದ್ರೆ ಬೆಳೆ ಹೋರಾಟ ನಾವು ಕೂಡ ಮಾಡಿ ಬಂದ್ರೆ ಒಂದು ಎಕರೆಗೆ 3 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರು ನಮ್ಮ ರೈತರು ಒಂದ್ ಇಂಚು ಅಂತ ಜಾಗ ಕೊಡಂಗಿಲ್ಲ ಅಂತ ಹೇಳಿ ಒಂದ ಅದಿಷ್ಟ ನಿರಂತರ ಹೋರಾಟ ಐತಿ. ಅದಕ್ಕಾಗಿ ಈಗ ಮತ್ತು ಹನುಮಾನ್ ಏತ್ ನೀರಾವರಿ 10 ಸಲ ಗುದಿಲಿ ಪೂಜೆ ಮಾಡಿದ್ರೆ ಗುದಿಲಿ ಮಾಡಂಗಿತ್ತು. ಆಮೇಲೆ ಅನ್ಸಾಯ್ತು ನನಗೆ ಹನುಮಾನ್ ಆತು ಮತ್ತು ನಮ್ಮ ಶಿವಶಕ್ತಿ ಆತು ಮತ್ತೆ ಕರಗಾವ್ ಆತು, ಹಲವಾರು ಏತ್ ನೀರಾವರಿ. ಆದ್ರೆ ಅವರು ಗುದಿಲಿ ಮಹಾಲಕ್ಷ್ಮಿ ಮತ್ತು ಇಲ್ಲಿ ಅವರ ಗುದಿಲಿ ಪೂಜೆ ಮಾಡಿ ಗುದಿಲಿ ಮಾತ್ರ ಒಂದು ಸಲಿಕೆ ತಂದಿರ್ತಾರೆ. ನಮ್ದ ಗುದಿಲಿ ಸಲಿಕೆ ಅದಕ್ಕೆ 100 ರೂಪಾಯಿ ಕೊಡ್ತಾರೋ ಸಲಿಕೆ ತಗೊಂಡು ಅದು ಯಾರ ಮನೆ ಹಾಕೋದು ಗೊತ್ತಿಲ್ಲ. ಅದನ್ನ ಹೊಳೆ ತಗೊಂಡು ಅದನ್ನ ಪೂಜೆ ಮಾಡೋದ, ಅದನ್ನ ಹಬ್ಬದ ಆ ಗುದಿಲಿ ಎಲ್ಲ ತುಮಾರ್ತಕ ಮಾಂಡ ಇಳುವ ಕಡೆ ನೀರಾವರಿ ಅಂತ ಒಂದೂ ಆಗಿಲ್ಲ. ಇದೇ ಹೇಳಿದ್ರು ದುರ್ಯೋಧನ ಪುತ್ರ ಬಂದಿದ್ರು, ಅವ್ರು ಹೇಳಿದ್ರು ನಮ್ಮ ತಂದೆಯವ್ರ ಇದ್ರ ಬಗ್ಗೆ ನಾವು ಬಹಳ ಕಷ್ಟಪಡತ್ತ. ಯಾಕಂದ್ರ ಈಗ 2 ವರ್ಷ ಸರ್ಕಾರ ಹೋಗಿ ಇಲ್ಲಿ ತಕ ಸರ್ಕಾರ ಅವ್ರದೇ ಇತ್ತ, ಅವ್ರು ಯಾಕೆ ಕೂಡ ಮಾಡ್ಲಿಲ್ಲ. ಅವ್ರು ಇಲ್ಕ ತಕ ಸರ್ಕಾರದಾಗ ಅವ್ರು ಮಾತಾಡಿದ ಗೊತ್ತಿಲ್ಲ, ನೋಡೇ ಇಲ್ಲ. ಮತ್ತೆ ಹೆಂಗ ನೋಡಿ ಯಾವ ಸರ್ಕಾರ ನಮ್ಗೆ ಎಲ್ಲಿ ಏತ್ ನೀರಾವರಿ ಯಾಕೈತಿ, ಯಾವ ಚಿಕ್ಕೋಡಿ ಭಾಗ ಎಲ್ಲಿ ಏತ್ ನೀರಾವರಿ ಎಲ್ಲಿ ಯಾವ ಜಲಮಾನಾಗ ಆಗೈತೆ ಎಲ್ಲೂ
ಆಗಿಲ್ಲ. ಅದಕ್ಕಾಗಿ ತಾವ ಏನ್ ಹೇಳಿದ್ರು ಅದಕ್ಕೆ ಸತ್ಯಕ್ಕೆ ದೂರ ಇತ್ತ ಹೇಳಬೇಡ್ರಿ, ಸತ್ಯಕ್ಕೆ ಸಲಹೆ ಇತ್ತ ಹೇಳಿ. ಯಾಕಪ್ಪ ಅಂದ್ರ ಅತಿ ಸುಳ್ಳನ್ನ ಸಾಬೀತು ಮಾಡಬೇಡ್ರಿ ಇಲ್ಲಿ. ಯಾಕಂದ್ರ ರೈತರು ಬೇರೆ ಕೊಡ್ತಾರೆ, ನಿಮ್ಗೆ ಮುಂದಿನ ಸಲ ರೈತರ ಇಲ್ಲಿ ನಿಮ್ಮನ್ನು ಉದ್ಧಾರ ಮಾಡೋರ, ನೀವೇನ್ ರೈತರು ಉದ್ಧಾರ ಮಾಡೋರಲ್ಲ. ಅದಕ್ಕಾಗಿ ಇನ್ನು ಮುಂದೆ ಇನ್ನು ಯಾರು ಉದ್ಧಾರ ಮಾಡ್ಬೇಕು, ಯಾರು ಹುಡುಗರು ನಮ್ಮ ಯಾರು ಹುಡುಗರ ಅವ್ರ ನಿರ್ಧಾರ ಮಾಡ್ತಾರೆ, ಯಾರು ಉದ್ಧಾರ ಮಾಡ್ತಾರ ಅನ್ನೋದು ಐತಿ. ಹಂಗ ಈಗ ನಮ್ಮ ಕೇಬಿ ಮೇಡಮ್ ಬಂದ ಬಣಕಾರ್ ಮೇಡಮ್ ಅದಾರ ಇಲ್ಲಿ. ಯಾಕಪ್ಪ ಅಂದ್ರ ಅವ್ರು 10 ಸಲ ಆಶ್ವಾಸನೆ ಕೊಟ್ರೆ, ಹಿಂದೆ 2 ಸಲ ನಾವು ಹೋರಾಟ ಮಾಡಿದಾಗ ಹೇಳಿದ್ದು ಒಂದು ಇಂಟರ್ವ್ಯೂ ಕಮ್ಮಿ ಇಲ್ಲ, ಒಂದು ಏನೂ ಇಲ್ಲ ನೋಡ್ದ, ಒಂದು ಹೆಲ್ಪ್ ಲೈನ್ ಕೂಡ ಕರೆಕ್ಟ್ ಇಲ್ಲ, ಒಂದು ಟಿಸಿಸ್ ಕರೆಕ್ಟ್ ಕೊಡ್ತಾ ಇಲ್ಲ. ಏನ್ ಇವರು ಎಷ್ಟೋ ಇದಾರಲ್ಲ ಇವ್ರ ಬಣಕಾರ್ ಮೇಡಮ್ ಬೇಕು, ಇವ್ರಿಗಿಂತ ಮೇಲಿನವ್ರಿಗೆ ಅವ್ರ. ಯಾಕಂದ್ರೆ ಒಂದು ಕೆಲಸಕ್ಕ 1000 ಸಲ ಫೋನ್ ಹಚ್ಚಬೇಕು ಅವ್ರಿಗೆ, ಆದ್ರೂ ಒಂದು ಕೆಲಸ ಆಗ್ತಾ ಇಲ್ಲ. ಅದಕ್ಕಾಗಿ ಅವ್ರೇನ ಮೇಡಮ್ ಬಂದಾರ, ಅವ್ರಿಗೆ ಏನ್ ಉತ್ತರ ಕೊಡ್ತಾರ ನೋಡೋಣ. ಅದಕ್ಕಾಗಿ ಈಗ ನಾ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ನಮ್ಮ ಅಧ್ಯಕ್ಷರು ಬೇಯ್ತಾರೆ, ಜೋರಾಗಿ ಚಪ್ಪಾಳಿರ್ಲಿ. ಈಗ ಪರಮ ಪೂಜ್ಯರು ಶ್ರೀ ಶಿವಪ್ರಸಾದ ದೇವರು ಸಿದ್ಧ ಸಂಸ್ಥಾನ ಮಠ ಚಿಂಚಣಿ ಪರಮ ಪೂಜ್ಯರು ಕೂಡ ಇವತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಬಹಳ ಅದ್ಭುತ ಮಹಾಸ್ವಾಮೀಜಿಗಳು. ಯಾಕಂತಂದ್ರೆ ಅವ್ರ ಕಾರ್ಯಕ್ರಮ ಸುಮಾರು 8 ದಿನ ಕಾರ್ಯಕ್ರಮ ನಡೆದ ದಿವಸ 20,000 ಜನ ಭಕ್ತರನ್ನು ಕೂಡಿಸಿ ಜಾಗೃತಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಅದ್ಭುತವಾಗಿ ಇವತ್ತ ಪರಮ ಪೂಜ್ಯರು ಬಹಳ ಚಿಂಚಣಿ ಗುರುಗಳು ಮತ್ತು ಅಗದಿ ಸಣ್ಣ ವಯಸ್ಸಿನಲ್ಲಿ ಕೂಡ ಇವತ್ತ ಈ ಸಮಾಜವನ್ನ ಪರಿವರ್ತನೆ ಮಾಡಬೇಕು ಅನ್ನುವಂತ ವಿಚಾರ ಇಟ್ಟುಕೊಂಡು ಬಹಳಷ್ಟು ಅದ್ಭುತವಾಗಿ ಸಮಾಜಕ್ಕೆ ಕೊಡುಗೆ ಕೊಡ್ತಕ್ಕಂಥ ಪರಮ ಪೂಜ್ಯರು ಅವರು ನಮ್ಮೆಲ್ಲರನ್ನು ಏನು ಇವತ್ತು ಈ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ಹನುಮಾನ್ ನೀರಾವರಿ ಇರ್ಬೋದು, ಮಹಾಲಕ್ಷ್ಮಿ ನೀರಾವರಿ ಇರ್ಬೋದು, ಕರಗಾಂವ್ ಇರ್ಬೋದು, ಶಿವಶಕ್ತಿ ಮತ್ತು ಕೊಟಬಾಗಿ ಹಲವಾರು ನೀರಾವರಿ ಯೋಜನೆಗಳ ಚರ್ಚೆ ಕುರಿತು ಇರ್ತಕ್ಕಂಥದ್ದು. ದಯವಿಟ್ಟು ಪರಮ ಪೂಜ್ಯರ ಆಶೀರ್ವಾದ ಆಗ್ತೈತಿ. ದಯವಿಟ್ಟು ನಮ್ಮ ರೈತ ಸಂಘದ ರಾಜ್ಯ ಎಲ್ಲ ಜಿಲ್ಲೆ ಪದಾಧಿಕಾರಿಗಳಲ್ಲಿ ಯಾರಿಗೂ ಕೂಡ ಅಧಿಕಾರಿಗಳಿಗೆ ಶಾಸಕರು ಬರಲಿ, ಯಾರಿಗೂ ಕೂಡ ಏನ್ ಪ್ರಶ್ನೆ ಐತಿ ಇವ್ರನ್ನ ಕುಣಿಸಿ ನಮ್ಮ ಕೆಲಸ ತಗೋತಕ್ಕಂಥದ್ದು ನಮ್ದು ಹಕ್ಕು. ಯಾರು ಕೂಡ ಅವೇಚ್ಛ ಶಬ್ದದಿಂದ ದಯವಿಟ್ಟು ಯಾರಿಗೂ ಅಧಿಕಾರಿಗಳಿಗೆ ಯಾರಿಗೂ ಕೂಡ, ಯಾಕಂದ್ರೆ ಅವರು ಅಧಿಕಾರಿಗಳು ಮನುಷ್ಯರದಾರ, ಅವ್ರ ಕೆಲಸ ಮಾಡ್ತಕ್ಕಂಥದ್ದು ಅವ್ರ ಹಕ್ಕು. ಅವ್ರ ಕೆಲಸ ಮಾಡಕ್ಕಾಗಿ ಸೇವೆ ಮಾಡಕ್ಕಾಗಿ ಅವ್ರು ಅದಾರ, ಅವ್ರ ಕೆಲಸ ಮಾಡ್ಲೇಬೇಕು. ಶಾಸಕರು ಕೆಲಸ ಮಾಡ್ಲೇಬೇಕು. ಹಕ್ ಸಿರಿ ಕೇಳ್ತಕ್ಕಂಥ ವಿಚಾರ ಇಟ್ಟ ತಾವೆಲ್ಲರೂ ಕೂಡ ಮಾತಾಡಬೇಕು. ಯಾರು ಕೂಡ ಅವೇಚ್ಛ ಶಬ್ದದಿಂದ ಮಾತಾಡಿ ಇವತ್ತ ಸಂಘಟನೆಗೆ ಕೆಟ್ಟ ಹೆಸರು ತರ್ತಕ್ಕಂಥದ್ದು ಆಗಬಾರ್ದು ಅನ್ನುವಂಥದ್ದನ್ನ ತಮ್ಮೆಲ್ಲ ಮುಖಂಡರಲ್ಲಿ ಕೂಡ ವಿನಂತಿ ಮಾಡ್ತಾ ಇದ್ದೀವಿ. ಯಾಕಂದ್ರ ನೀವೇನ್ರ ಮಾತಾಡ್ರಪ್ಪ ಅಂದ್ರ ನಮಗ ಶಶಿಕಾಂತ್ ಗುರೂಜಿ ಅವರಿಗೆ ನಮಗ ಮಾತಾಡ್ರಿ. ಯಾಕಪ್ಪ ಅಂದ್ರ ಹಕ್ಕತಿ ಏನ್ ಬೇಕಾದ ಕೇಳೋಣ, ಅವ್ರು ಇಲ್ಲೇ ಕುಣಿಸಿ ನಮ್ಮ ಸಮಸ್ಯೆ ಪರಿಹಾರ ಮಾಡ್ಕೊಳೋ. ಹಕ್ ಸಿರಿ ಕೇಳ್ತಕ್ಕಂಥದ್ದು ಅಷ್ಟೇ ಆಗ. ಯಾಕಂದ್ರ ಯಾರಿಗೂ ಮನಸ್ಸು ಉಳಿಸಕ್ಕಾಗಿ ಬಂದಿಲ್ಲ, ಅದೆಲ್ಲ ಮೊದಲಿತ್ತ. ಈಗೆಲ್ಲ ಜನಾಂದೋಲನ ಆಗೈತಿ, ತಾವೆಲ್ಲ ಸಾವಿರಾರು ಜನ ಸೇರಿ ಈ ವಿಷಯ ಅಧಿಕಾರಿಗಳಿಗೆ ಈ ರಾಜಕಾರಣಿಗಳಿಗೆ ಸಂಪೂರ್ಣ ಮನವರಿಕೆ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ಹೋರಾಟದಲ್ಲಿ ಗಂಭೀರವಾಗಿರ್ಬೇಕು ಅನ್ನುವಂಥದ್ದನ್ನು ಹೇಳಿ ಈಗ ಪರಮ ಪೂಜ್ಯರು ಕೂಡ ಚಿಂಚಣಿ ಪರಮ ಪೂಜ್ಯರು ಆಶೀರ್ವಾದವನ್ನು ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಇಲ್ಲಿ ಅಪ್ಪ ಮಾತಾಡ್ತಾರೆ, ಎದ್ದಾದ್ರಿ ನೀವು ಹೋಗ್ರಿ, ಇಲ್ಲೇನಿರ್ತಾರೆ ಇಲ್ಲಿ ಹಂಗ ನಾಟಕ ಆಗಿದ್ರೆ ಹೇಳ್ತಾರಲ್ಲ, ನಿಮ್ ಕೈ ಮುಗಿತು ಕಾಲ್ ಬರ್ರಿ ಎಲ್ಲರೂ ಶಾಂತ ಸರಿ ಯಾರು ಬೇಡ, ಒಟ್ಟ ದಯವಿಟ್ಟು ಯಾರು ನಿಲ್ಬಾರ್ದು. ಅಧಿಕಾರಿಗಳವರು ನಮ್ಮ ರಾಜ್ಯಾಧ್ಯಕ್ಷರು ಗೌರವಾಧ್ಯಕ್ಷರು ನಿಮ್ಮ ಬದ್ದಲದಾಗನೆ ಚರ್ಚೆ ಮಾಡ್ತಾರ ಅಧಿಕಾರಿಗಳು ಕೂಡ. ನಾನು ಒಟ್ಟು ಏನೇನ್ರ ಆದ್ರೆ ಥೇಟ್ರೆ ಕೇಳ್ತನು, ನೀವು ನೆಟ್ಟಿರ್ಲ ಕಡೆ ನೀವು ಕರೆ ಹೋರಾಟಕ್ಕೆ ಬಂದಂತ ನನ್ನ ಅಣ್ಣ ತಮ್ಮಂದ್ರಾಗಿರೋ ಕಡೆ ಹೋಗ್ಕೊಂಡ್ಬೇಕು. ಬಿಡ್ರಿ ಆಂಬುಲೆನ್ಸ್ ಕಾದಿ ಬಿಡ್ರಿ ಆಂಬುಲೆನ್ಸ್ ತೆಗಿರಿ. ಮುಡಿಯಾಗ ನಿಂತಂತವ್ರಿ ಏನ್ರಿ ನೀವು ತೆಗಿರಿ, ಆ ಕಡೆ ಹೋಗ್ರಿ ಅಣ್ಣ. ಕೂಡ್ರಿ ಬೇಕಾದ್ರೆ ಈ ಕಡೆ ನಿಲ್ರಿ. ಶಿಸ್ತ ಇಲ್ಲೆಲ್ಲ ಅಧಿಕಾರಿಗಳು ಸುತ್ತ ಯಾರು ಬರ್ತಕ್ಕದ್ದಲ್ಲ. ದಯವಿಟ್ಟು ಈ ಕಡೆ ಬರ್ರಿ.
ಬರ್ರಿ ಸರಿ ದಯವಿಟ್ಟು ಬರ್ರಿ ನೀವೆಲ್ಲ ಅಪ್ಪಾಜಿ ಮಾತಾಡಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೋರ್ನ ಬರ್ರಿ ಯಾಕ ರೈತ ತಾಯಂದಿರಿಗೆ ರೈತ ಮಕ್ಕಳಿಗೆ ಜೈ ಜವಾನ್. ಓಂ ಶ್ರೀ ಗುರು ಅಲ್ಲಮಪ್ರಭು ಶಿವಯೋಗೀಶ್ವರಾಯ ನಮಃ. ಅಕ್ಕಿಯೊಳಗಣ್ಣವನ್ನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗ ನವನಾರು. ಲೆಕ್ಕವಿರಿಸೆಲ್ಲ ಜಗತ್ತನ್ನಾದಿ ಬಂಧುಗಳ ದಕ್ಕುವುದು ದಸ ನನಗೆ ಮಂಕುತಿಮ್ಮ. ಸದಾಕಾಲ ನಿತ್ಯ ಸ್ಮರಣೀಯರು ಗಡಿಭಾಗದ ಪೂಜ್ಯನೀಯ ಆರಾಧ್ಯ ಶಕ್ತಿ ಕೇಂದ್ರವಾಗಿರುವ ಚಿಂಚನೆಯ ಸಿದ್ಧ ಸಂಸ್ಥಾನ ಮಠದ ಎಲ್ಲ ನನ್ನ ಗುರು ಪರಂಪರೆಗೆ ಮೊದಲು ಹಣೆಮನೆದು ಇವತ್ತಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ತಾಲೂಕಿನ ಸಮಗ್ರ ಹೋರಾಟದ ಕುರಿತು ಇಂದಿನ ಈ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿದ ಮಾರ್ಗದರ್ಶಕ ಪರಮ ಪೂಜ್ಯ ಗುರುಗಳಾದ ಮಣ್ಯರಂಜನ ಪ್ರಣವ ಸ್ವರೂಪ ಸಂಪಾದನ ಮಹಾಸ್ವಾಮೀಜಿಯವರ ಪವಿತ್ರ ಸನ್ನಿಧಾನಕ್ಕೆ ಭಕ್ತಿ ನಮನಗಳನ್ನು ಸಲ್ಲಿಸಿ ಈ ವೇದಿಕೆ ಮೇಲೆ ಸಾಕ್ಷಿಗೊಂಡಿರ್ತಕ್ಕಂಥ ನಿಂಪಾಣಿಯ ಪರಮ ಪೂಜ್ಯರಲ್ಲಿ ಅನಂತ ಭಕ್ತಿ ನಮನಗಳನ್ನು ಸಲ್ಲಿಸಿ ಈ ಹೋರಾಟಕ್ಕೆ ಕೇಂದ್ರ ಶಕ್ತಿಯಾಗಿರ್ತಕ್ಕಂಥ ನಮ್ಮವರೇ ಆದ ಚನ್ನಪ್ಪನ ಪೂಜಾರಿ ಅವರಲ್ಲಿ, ಶಶಿಕಾಂತ್ ಗುರೂಜಿ ಅವರಲ್ಲಿ ಭಕ್ತಿ ಶರಣುಗಳನ್ನು ಸಲ್ಲಿಸಿ ಹಾಗೂ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನನ್ನ ರೈತ ಬಂಧುಗಳೇ ಹಾಗೂ ಎಲ್ಲ ಅಧಿಕಾರಿಗಳೇ ತಮಗೆಲ್ಲರಿಗೂ ಶರಣಾರ್ಥಿಗಳು. ಯಾರು ಕ್ಯಾಕಿ ಗಿಕ್ಕಿ ಹೊಡ್ಯಾಕ್ ಹೋಗ್ಬಿಡ್ರಿ, ಸುಮ್ ಕುಂತ ಮಾತು ಕೇಳಿ. ರಾಜಕಾರಣಿಗಳು ಬಂದ ಕ್ಯಾಕಿ ಹೊಡ್ರಿ, ಕರೆ ಇದು ಕ್ಯಾಕಿ ಹೊಡಿ ಹೋರಾಟ ಅಲ್ಲ. ಇದು ನಮ್ಮ ಹಕ್ಕನ್ನ ಪಡೆದುಕೊಳ್ತಕ್ಕಂತ ಹೋರಾಟ ಮಾತ್ರ ರೈತ ಸಂಘದ ಹೊರತಾಗಿ ಇದು ಯಾವುದೇ ಕ್ಯಾಕಿ ಚೀರಾಟಗಳ ಹೋರಾಟ ಅಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಮೊದಲಿಗೆ ನಾನು ಹೇಳಿ ನನ್ನ ಭಾಷಣವನ್ನ ಪ್ರಾರಂಭಿಸ್ತೇನೆ. ಈಗ ತಾನೇ ನಮ್ಮ ಎಲ್ಲ ರೈತ ಮುಖಂಡರು ಮಾತನಾಡಿದ್ರು, ಯಾರ ಕುರಿತು ಯಾವುದಕ್ಕಾಗಿ ಅನ್ನುವಂಥದ್ದನ್ನ ಎಲ್ಲವನ್ನ ಸವಿಸ್ತಾರವಾಗಿ ಅವರು ಹೇಳಿದ್ದಾರೆ. ಇಲ್ಲಿ ಬೈಪಾಸ್ ರಸ್ತೆ ಹೋಗ್ತಾ ಇದೆ, ಸುಮಾರು 150 ಎಕರೆ ಭೂಮಿ ಏನಾದ್ರೂ ಅಲ್ಲಿ ಹೋಗಬಹುದು. ಇವತ್ತು ಆಗ್ಲೇ ನಮ್ಮ ವಕೀಲರು ಹೇಳಿದ ಹಾಗೆ 1 ಗುಂಟೆಗೆ ನೀವು 1 ಕೋಟಿ ಕೊಡಬೇಕು ಅನ್ನುವಂತ ಮಾತನ್ನ ನಮ್ಮ ವಕೀಲರಾಗ್ಲೇ ಹೇಳಿದ್ರು. ಇವತ್ತು ನಮ್ಮ ರೈತರಿಗೆ 1 ಗುಂಟೆಗೆ 80,000 ರೂಪಾಯಿನ ಇವರು ನಿಗದಿ ಮಾಡಿದ್ದಾರೆ ಸರ್ಕಾರದವರು. ನಾನು ಆಫೀಸರ್ಸ್ ಒಂದು ಮಾತು ಕೇಳ್ತೀನಿ, ನೀವು ನಮ್ಮ ಗುಂಟೆಗೆ 90,000 ಕೊಡ್ರಿ, ನಮ್ಮ ಗುಂಟೆಗೆ ನೀವು 10 ಕೋಟಿನ ಕೊಡ್ರಿ. ಖರೆ ನಾವೊಂದ್ ಮಾತೇನು ಹೇಳಕ್ಕೆ ಇಚ್ಛಾ ಪಡ್ತೀನಿ ಅಂದ್ರ, ನೀವೇನು ನಮ್ದು 150 ಎಕರೆ ತಗೊಳಕತ್ತೀರಲ್ಲ, ಆ 150 ಎಕರೆ ನಮಗ್ ಬಾಜು ಇಸುದು ಕೊಡ್ರಿ, 150 ಎಕರೆ ನೀವು ತಗೊಂಡ್ಬಿಡ್ರಿ, ನಮಗ್ ₹1 ಕೊಡ್ಬೇಡಿ, ₹1 ಕೊಡ್ಬೇಡ್ರಿ. ಆ 150 ಎಕರೆ ಏನ್ ರೋಡಿಗೆ ಏನು ತಗೊಳಕತ್ತೀರಲ್ಲ ನೀವು, ಇಲ್ಲಿ ಪಕ್ಷದ ಹಾಗೂ ಇಲ್ಲೆಲ್ಲ ಅಧಿಕಾರಿಗಳು ಇವತ್ತಿನ ಈ ವೇದಿಕೆಯಲ್ಲಿ ಇದೆ. ನಾವು ಕೇಳ್ತಾ ಇರೋದಷ್ಟೇ, ಇವತ್ತು ರೈತ ಬದುಕೋದು ಕೇವಲ ಭೂಮಿ ಮೇಲೆ ಹೊರತಾಗಿ ನಮಗೆ ಯಾವುದೇ ಸರ್ಕಾರದವರು 1 ನಯಾ ಪೈಸೆ ಕೊಟ್ಟಿಲ್ಲ, ನಮಗೆ ನಯಾ ಪೈಸೆ ಅವಶ್ಯಕತೆ ಇಲ್ಲ. ನಾನು ಎಲ್ಲ ನಾಳಿನ ಜನಪ್ರತಿನಿಧಿಗಳಿಗೆ ನಾನೊಂದು ಮಾತು ಹೇಳ್ತೇನೆ, ನಮ್ಮ ರೈತರಿಗೆ ನೀವು ಸಾಲ ಪರಿಹಾರ ಮಾಡೋದು ಬೇಡ, ನಮ್ಮ ರೈತರಿಗೆ ನೀವು ಸರ್ಕಾರದಿಂದ ಗೊಬ್ಬರ ಕೊಡೋದು ಬೇಡ, ನಮ್ಮ ರೈತರಿಗೆ ಹಂಗ ಹಿಂಗ ಅಂತ ಹೇಳುವ ಅವಶ್ಯಕತೆ ಇಲ್ಲ. ನಮ್ಮ ರೈತರಿಗೆ 12 ತಾಸು ಲೈಟ್ ಕೊಡ್ರಿ, 12 ತಾಸು ನೀರು ಕೊಡ್ರಿ, ನಿಮ್ಮ ಸರ್ಕಾರಕ್ಕೆ ನಾವೇ ರೊಕ್ಕ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ, ನಾವೇ ಕೊಡ್ತೀವಿ. ನೀವು ನಮ್ಮನ್ನ, ನಾವು ಅವ್ರ ಭಿಕ್ಷೆ ಒಳಗಿಲ್ಲ, ನಮ್ಮ ಭಿಕ್ಷೆ ಒಳಗೆ ಅವ್ರದ. ನಾವು ಅವ್ರಿಗೆ ಅನ್ನ ಕೊಟ್ಟು ಸಾಕಾಗತ್ತೆ ಹೊರತಾಗಿ ನಮ್ಗೆ ಯಾವುದೇ ರಾಜಕಾರಣಿಗಳು ರೈತನಿಗೆ ಅನ್ನ ಕೊಟ್ಟಿಲ್ಲ, ನಾವು ಅವರಿಗೆ ಅನ್ನ ಕೊಟ್ಟು ಸಾಕಾಗತ್ತೇವಿ. ಅವರು ನಮ್ಮ ಭಿಕ್ಷೆ ಒಳಗಿದ್ದಾರೆ ಹೊರತಾಗಿ ನಾವು ಅವರ ಭಿಕ್ಷೆ ಒಳಗಿಲ್ಲ ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲ ರೈತ ಬಂಧುಗಳು ಅರ್ಥ ಮಾಡ್ಕೊಳ್ಬೇಕು. ನಮಗೆ ಎಷ್ಟು ಹಕ್ಕ ಐತಿ ಶಾಲೆಗೆ ಅಂತಂದ್ರ ಇಲ್ಲೆಲ್ಲ ಅಧಿಕಾರಿಗಳಿಗೆ ಗೊತ್ತಿದೆ, ನಮ್ಗೆ ರಿಕ್ವೆಸ್ಟ್ ಮಾಡಿ ಗೊತ್ತಿಲ್ಲ. ಈ ಶಾಲೆಗೆ ಆರ್ಡರ್ ಇದು ಆರ್ಡರ್ ಮಾಡುವ ಅಧಿಕಾರ ಐತಿ ಹೊರತಾಗಿ ರೈತನಿಗೆ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದಲ್ಲ. ನೀವ್ಯಾಕೆ ರಿಕ್ವೆಸ್ಟ್ ಮಾಡ್ತೀರಿ ಮಾರಾಯ, ನೀವ್ಯಾಕೆ ರಿಕ್ವೆಸ್ಟ್ ಮಾಡ್ತೀರಿ? ಎಡಕಿಡ್ದು ಹೇಳ್ಕೊಂಬರ್ರಿ, ನೀವ ಓಟ್ ಹಾಕಿರಿ, ನೀವ ಹಾರಿಸ್ ತಂದಿರಿ, ಮತ್ತ ಅವ್ರಿಗೆ ನೀವ ಜಯ ಜಯಕಾರ ಹಾಕ್ತೀರಿ. ಇದು ಅವಶ್ಯಕತೆ ಇಲ್ಲ ಸ್ವಾಮಿ, ಇದು ಅವಶ್ಯಕತೆ ಇಲ್ಲ.
ನಮ್ಮಿಂದ ನೀವು ಓಟ್ ಪಡೆದುಕೊಂಡಿದ್ದೀರಿ ಅಂತಂದ್ರೆ ನೀವು ನಮಗೆ ಅದು ಇದು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ನಮ್ಮ ರೈತರಿಗೆ ಕೊಟ್ಟು ಬಿಡ್ರಿ ನೀವು ಸಾಕು. ನೀವು ಸರ್ಕಾರದವರು ಎಷ್ಟು ಬಜೆಟ್ ಮಂಡನೆ ಮಾಡ್ತೀರಿ, ನಮಗೆ ನೀವು 365 ದಿನ 12 ತಾಸು ಕರೆಂಟ್ ಕೊಟ್ಟು 12 ತಾಸು ನೀರು ಕೊಟ್ಟಿದ್ದ ಕರೆ ಆದ್ರ ನಿಮ್ಮ ಸರ್ಕಾರದ ಬಜೆಟ್ ಮಂಡನೆ ನಮ್ಮ ರೈತರು ಮಾಡ್ತಾರ ಬಂದ್ರೆ ನಿಮ್ಮ ಸರ್ಕಾರದ ನಿಮ್ಮ ಅಧಿವೇಶನದವರು ನಾವು ಮಾಡ್ತೀವಿ ಮಂಡನೆ. ನಮಗೆ ನೀರು ಕೊಡ್ರಿ, ಕರೆಂಟ್ ಕೊಡ್ರಿ, ನಿಮ್ಮ ಸಾಲ ಮನ್ನಾ 50, 60, 1 ಲಕ್ಷ ಸಾಲ ಮನ್ನಾ ತಗೊಂಡು ನಾವೇನ್ ಮಾಡೋದದ 15, 20 ಲಕ್ಷ ರೂಪಾಯಿ ಟ್ರ್ಯಾಕ್ಟರ್ ಹಿಡ್ಕೊಂಡು ಓಡಿರ್ತೇವೆ ನಾವು ಹೊಲದಾಗ. ನಿಮ್ಗೆ 10,000, 20,000 ಲಕ್ಷಕ್ಕೆ ಹಿಂಜರಿತಕ್ಕಂಥ ರೈತರು ನಾವಲ್ಲ. ಹಾಗಾಗಿ ಇವತ್ತು ಸಮಸ್ತ ನಾವು ಚಿಕ್ಕೋಡಿ ಆಗಿರ್ಬೋದು, ರಾಯಭಾಗ ಆಗಿರ್ಬೋದು, ಹುಕ್ಕೇರಿ ಆಗಿರ್ಬೋದು, ನಾ ಎಲ್ಲ ಜನಪ್ರತಿನಿಧಿಗಳ ಶಾಸಕರಿಗೆ ವಿನಂತಿ ಮಾಡ್ಕೊಳ್ತೇವೆ, ನಮಗೆ ಆರ್ಡರ್ ಮಾಡೋ ಹಕ್ಕದೆ, ಆದ್ರೆ ನಾವು ಆರ್ಡರ್ ಮಾಡಲ್ಲ. ಪದ್ಧತಿ ಪ್ರಕಾರ ಮೊದಲು ರಿಕ್ವೆಸ್ಟ್ ಮಾಡ್ತೀವಿ. ಹೆಚ್ಚು ಕಮ್ಮಿ ಮುಂದೆ ಮಾತು ಕೇಳಿಲ್ಲ ಅಂದ್ರೆ ಏನು ಮಾಡಬೇಕಂತ ಈ ಶಾಲೆಗೆ ಪಕ್ಕ ಗೊತ್ತಿದೆ. ಈ ಶಾಲೆಗೆ ಪಕ್ಕ ಗೊತ್ತು. ಇದೇನು ಹೇಳೋ ಅವಶ್ಯಕತೆ ಚುನಾವಣಾ ಕರೆಕ್ಟ್ ಐತಿ ಹೇಳೋ ಶಿಕ್ಷಣ ಗುರುಗಳು ಕರೆಕ್ಟ್ ಐತಿ. ಇವೆರಡು ಹುಲಿಗಳು ಎಲ್ಲಿ ಮಠ ಇರ್ತಾವ ಅಲ್ಲಿ ಮಠ ಕರ್ನಾಟಕದಾಗ ಇಟ್ಟು ಹವಾ ಇರೋದ, ಎಷ್ಟು ಕೆಲಸ ಆಗೋದ, ಅವೆರಡು ಗಟ್ಟಾಗಿರ್ಬೇಕು. ಇವತ್ತೆಷ್ಟು ಹೋರಾಟವನ್ನ ಎರಡೂ ಜೀವಗಳು ಮಾಡ್ತಾ ಇವೆ ಅಂತಂದ್ರೆ, ನಾವೆಲ್ಲ 2,800 ರೂಪಾಯಿ ಕಬ್ಬಿಗೆ ಒಂದು ಟನ್ನಿಗೆ ತಗೊಂತಿದ್ದೇವೆ ಸ್ವಾಮಿ, ಇವತ್ತು 3,500 ರೂಪಾಯಿ ಒಂದು ಟನ್ನಿಗೆ ತಗೊಳಕತ್ತೇವೆ ಅಂತಂದ್ರೆ ಅದಕ್ಕೆ ಕಾರಣ ಅವೆರಡು ಶಕ್ತಿಗಳು ಮತ್ತು ನೀವೆಲ್ಲರೂ. ನಾವೆಲ್ಲ 75-80 ಎಕರೆ ಕಬ್ಬು ಬೆಳೀತಕ್ಕಂತಹ ರೈತರು ನಾವಿದ್ದೇವೆ. ನಮ್ದು ಎಲ್ಲ ಭೂಮಿ ಇದೆ. ಭೂಮಿ ಇಲ್ಲಾರೆ ನಾವು ಮಾತಾಡಕ್ ಹೋಗಲ್ಲ. ಪ್ರತಿನಿತ್ಯ ಹೊರದೊಳಗೆ ನಾವು ದುಡಿತೇವೆ, ನೀರು ಉಣಿಸ್ತೇವೆ. ನಮ್ಮ ಭಕ್ತರನ್ನ ಕೇಳಿದೇನಪ್ಪ ಬಂದ್ ಸ್ವಾಮಿಗಳು ಭಾಷಣ ಬಿಗಿಯಾಕತ್ತಾರ ಅನ್ಬೇಡ್ರಿ. ಚಿಂಚನಿ ಸ್ವಾಮಿಗಳು ಭಾಷಣ ಬಿಗಿಯವರೆಲ್ಲ. ಭಾಷಣ ಬಿಗಿಕ್ಕಿಂತ ಮೊದಲು ಅದನ್ನ ಕಾರ್ಯರೂಪಕ್ಕೆ ತಂದು ಭಾಷಣ ಬಿಗಿಯವರು ಚಿಂಚನಿ ಸ್ವಾಮಿಗಳು. ಸುಮ್ ಹೇಳಿ ಹೊಗಳಿ ಹೋಗ್ತಕ್ಕಂಥ ಸ್ವಾಮಿಗಳೆಲ್ಲ. ನಿಮಗೊಂದು ಮಾತು ಹೇಳ್ತೇನೆ, ರೈತ ಉಳಿದರೆ ಮಾತ್ರ ಈ ಜಗತ್ತು ಉಳಿತದೆ ಹೊರತಾಗ ರೈತ ಉಳಿದ ಇದರ ಜಗತ್ತು ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಸುಮ್ಮನೆ ನಾವೆಲ್ಲರೂ ವಿಚಾರೋಣ, 1 ವರ್ಷ ಕಬ್ಬು ಬೆಳೆದು ಬಂದ್ ಮಾಡೋಣ. ನಾವು ಎಲ್ಲ ಫ್ಯಾಕ್ಟ್ರಿ ಅವ್ರು ಎಲ್ಲೋ ಕರೆಯವ್ರು ಹಾ ಚಾ ಕುಡಿಯಕ್ ಹೋಗ್ಬೇಕು ಅವ್ರ ಮನೆಗೆ. 1 ವರ್ಷ ಸುಮ್ ಕಬ್ಬು ಬಂದ್ ಮಾಡಿ ನೋಡೋಣ, ಇವ್ರದ್ದು ಏನೈತಿ ಗೊತ್ತಾಗೈತೆ. ನಾ ಹೇಳೋದಿಷ್ಟೇ, ಇವತ್ತು ರೈತ ಎಷ್ಟು ಜಗತ್ತು ಮುನ್ನಡೆಸ್ತಾ ಇದ್ದಾನೆ ಅಂತಂದ್ರೆ, ನಮಗ ಸ್ವತಂತ್ರ ಸಿಕ್ಕು ಮೊನ್ನೆನ ಹಾಲಾಟಿ ಒಳಗ ಮಾತು ಹೇಳಿದ್ದೆ, ಇವತ್ತು ಆ ಮಾತನ್ನ ಹೇಳ್ತಾನೆ. ನಮಗ ಸ್ವತಂತ್ರ ಸಿಕ್ಕಿ 76 ವರ್ಷ ಆಯ್ತು. ಇವಾಗ ದೇಶದ ಪ್ರಧಾನಿಗಳು ಬಂದಾರ, ರಾಜ್ಯದ ಮುಖ್ಯಮಂತ್ರಿಗಳು ಬಂದಾರ, ಜಿಲ್ಲಾವಾರಿ ಉಸ್ತುವಾರಿ ಸಚಿವರು ಬಂದಾರ, ತಾಲೂಕಿಗೆ ಶಾಸಕರು ಬಂದಾರ, ಗ್ರಾಮಕ್ಕೆ ಪಂಚಾಯತಿ ಅಧ್ಯಕ್ಷರು ಬಂದಾರ. ನಾ ಹೇಳ್ತೀನಿ, ಈ ಕಡೆ ಲಕ್ಷ ಕೋಟಿ ರೈತರೆಲ್ಲ ದೇಶದ ಪ್ರಧಾನಿ ಇಲ್ಲದೆ ಇದ್ರೂ ಸಹಿತ ಈ ದೇಶ ನಡೀತದೆ. 76 ವರ್ಷದ ಹಿಂದೆ ಈ ದೇಶವನ್ನ ನಾವು ನಡೆಸಿರ್ತಕ್ಕಂಥವ್ರು ನಡೆಸಿದ್ದೇವೆ. ದೇಶದ ಪ್ರಧಾನಿ ಇಲ್ಲದೆ ಇದ್ರೂ ಸಹಿತ ಈ ದೇಶ ನಡೀತದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಇಲ್ಲದೆ ಇದ್ರೂ ಸಹಿತ ಈ ರಾಜ್ಯ ಹೇಗಾದ್ರೂ ನಡೀತದೆ. ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಿಲ್ಲದ ಅಂದ್ರೂ ಸಹಿತ ಈ ಜಿಲ್ಲೆ ನಡೀತದೆ. ತಾಲೂಕಿನಲ್ಲಿ ಶಾಸಕರು ಇಲ್ಲದೆ ಇದ್ರೂ ಸಹಿತ ಈ ಕ್ಷೇತ್ರ ನಡೀತದೆ. ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಇಲ್ಲ ಅಂದ್ರೂ ಗ್ರಾಮ ನಡೀತದೆ. ಆದರೆ ರೈತ ಒಬ್ಬ ಇಲ್ಲದೆ ಹೋದ್ರೆ ಹೊಟ್ಟಿಗೆ ಮಣ್ಣು ತರಬೇಕಾಗುತ್ತದೆ. ಹಾಗಾಗಿ ಅಂತ ರೈತನ ಏತ ನೀರಾವರಿಗಾಗಿ ಇವತ್ತು ಇಲ್ಲೆಲ್ಲ ನಾವು ಸೇರಿದ್ದೇವೆ. ನಮ್ಮ ಶಾಸಕರು ಬರ್ಬೇಕು, ದಯವಿಟ್ಟು ನಮ್ಮ ಶಾಸಕರು ಬರ್ಬೇಕು. ನೀವು ಒಳ್ಳೆಯವರಿದ್ದೀರಿ, ಕೆಲಸ ಮಾಡ್ತೀರಿ, ನಮಗೆ ಬಹಳ ಖುಷಿ ಇದೆ. ಬಹುತರ ನಮ್ಮ ಕ್ಷೇತ್ರಕ್ಕೆ ಸಿಕ್ಕಂತ ಶಾಸಕ ಎಲ್ಲಾ ತಾಲೂಕಿಗೆ ಸಿಕ್ಕಿಬಿಟ್ರೆ ಇವತ್ತು 55% ಎಲ್ಲ ನೀರಾವರಿ ಆಗುತ್ತಿತ್ತು. ನಮ್ಮ ಕ್ಷೇತ್ರದ ಶಾಸಕರಿಗೂ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ತಮಗೆ ಗೊತ್ತಿರಲಿ, ಇವತ್ತೇನೋ ಮಹಾಲಕ್ಷ್ಮಿ ಏತ ನೀರಾವರಿ ಇದೆ, ಇದಕ್ಕೆ 382 ಕೋಟಿಗಳನ್ನು ನಮ್ಮ ಶಾಸಕರು ತಂದಿದ್ದಾರೆ. ಈಗ ಮಹಾಲಕ್ಷ್ಮಿ ಏತ ನೀರಾವರಿ ಕೆಲಸವು ಪೂರ್ಣಗೊಂಡಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಅದೇ ತರನಾಗಿ ನಮ್ಮ ಶಿವಶಕ್ತಿ ಏತ ನೀರಾವರಿಗೆ 2 ಕೋಟಿ, ಇದು 220 ಕೋಟಿ ಅನುದಾನವು ಈಗಾಗಲೇ ಬಂದಿದೆ. ಅದು ಟೆಂಡರ್ ಕರೀತಾ ಇದ್ದಾರೆ. ಅದು ಇನ್ನೇನು ಕೆಲವೇ ದಿನಗಳಲ್ಲಿ ಆ ಕೆಲಸವು ಸಹಿತ ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ದನ್ನ ನಮ್ಮ ಶಾಸಕರು ಈಗಾಗಲೇ ಮುನ್ಸೂಚನೆ ನಮಗೆ ತಿಳಿಸಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಒಟ್ಟ ನಾನು ರಾಯಬಾಗ್, ಚಿಕ್ಕೋಡಿ ಮತ್ತು ಹುಕ್ಕೇರಿಯ ನಮ್ಮ 3 ಜನ ಶಾಸಕರಿಗೆ ನಾವು ವಿನಂತಿಸಿಕೊಳ್ಳುತ್ತೇವೆ. 2028ರಲ್ಲಿ ಬಹುದೊಡ್ಡ ಭವಿಷ್ಯ ನಿಮ್ಮ ಮುಂದೆ ಇದೆ.
ನಮ್ಮ ರೈತರಿಗೆ ನೀರು ಕೊಟ್ರೆ ಸದಾ ಕಾಲ ನಮ್ಮ ರೈತರು ನಿಮ್ಮ ಸೇವೆಯಲ್ಲಿ ನಾವು ನಿಲ್ತೇವೆ ಅಂತಕ್ಕಂಥದ್ದು, ಕೇವಲ ನೀರು ಕೊಟ್ರೆ ನಾವು ನಿಮ್ಮಿಂದಿರ್ತೇವೆ ಅಂತಕ್ಕಂಥದ್ದು. ಹಾಗಾಗಿ ಇವತ್ತೇನು ಇಷ್ಟೆಲ್ಲ ಹೋರಾಟದ ಕುರಿತು, ಇವತ್ತು ನಮ್ಮ ಬೈಪಾಸ್ ರೋಡಿನ ಕುರಿತು ಹಾಗೂ ಅನೇಕ ನೀರಾವರಿ ಏತ ನೀರಾವರಿಯ ಕುರಿತು ಇವತ್ತು 3 ತಾಲೂಕಿನಲ್ಲಿ ಇವತ್ತು ನನ್ನ ಮನೆ ಚುನಾವಣಾ 28ನೇ ತಾರೀಕು 22ನೇ ತಾರೀಕು ಬಂದಾಗ ಒಂದ್ ಮಾತು ಹೇಳಿ, ಬುದೇ ನಾವೇನಾರೇ ಆಗ್ಲ್ರಿ ಒಟ್ಟ ರೈತರಿಗೆ ಇವತ್ತು ನೀರು ಕೊಡಿಸ್ತಕ್ಕಂತ ಕೆಲಸ ಮಾಡಿದ್ರ ನಮ್ಮ ರೈತರ ಜೀವನ ಸುಖವಾಗಿದ್ದು ಬಿಟ್ರೆ ಇಡೀ ನಮ್ಮ ದೇಶ ತಣ್ಣಗೆ ಇರ್ತೈತ್ರಿ ಅಜ್ಜೋರಿ. ಹಾಗಾಗಿ 30ನೇ ತಾರೀಕು ನಾವು ಚಿಕ್ಕೋಡಿ ಮಹಾನಗರದಲ್ಲಿ ಒಂದು ಬೃಹತ್ ಹೋರಾಟವನ್ನ ಇಟ್ಕೊಂಡಿದ್ದೇವೆ. ಆ ಹೋರಾಟಕ್ಕೆ ನೀವು ಬರಬೇಕು ಅಂತಕ್ಕಂತ ಮಾತನ್ನ ಹೇಳಿದ್ರು. ಚಿಂಚನೆಯ ಮಠ ಹೇಗಿದೆ ಅಂತಂದ್ರೆ ನಾವೆಲ್ಲ ನೆನ್ಪಿಟ್ಕೊಳ್ಬೇಕು. ಚಿಂಚನೆಯ ಮಠ ಕೃಷಿ ಋಷಿಯ ಕಾಯಕ ಯೋಗಿಯ ಮಠ. ನೀವೆಲ್ಲ ನೆನಪಿರ್ಲಿ. ಅಖಂಡ ಚಿಕ್ಕೋಡಿ ಜಿಲ್ಲೆಯವರು ನೆನಪಿಟ್ಟುಕೊಳ್ಬೇಕು. ಮೊಟ್ಟ ಮೊದಲಿಗೆ ಚಿಕ್ಕೋಡಿ ಜಿಲ್ಲೆಗೆ ಗೋವಿನ ಜೋಳದ ಬೀಜವನ್ನ ತಂದು ಕೊಟ್ಟಿರ್ತಕ್ಕಂಥ ಮಠ ಯಾವ್ದಾದ್ರು ಇದ್ರೆ ಚಿಂಚನೆಯ ಸಿದ್ಧ ಸಂಸ್ಥಾನ ಮಠ. ಇವತ್ತು ಪರಮ ಪೂಜ್ಯ ಸಿದ್ದಪ್ರಭು ಮಹಾಸ್ವಾಮೀಜಿಯವರಾಗ್ಲಿ, ಮೊನ್ನೆ ಲಿಂಗೈಕ್ಯರಾಗಿರ್ತಕ್ಕಂಥ ಪರಮ ಪೂಜ್ಯ ಅಲ್ಲಮಪ್ರಭು ಮಹಾಸ್ವಾಮೀಜಿಯವರಾಗ್ಲಿ ಸದಾ ಕಾಲ ಈ ಭಾಗದ ಭಕ್ತ ಬಂಧುಗಳಿಗಾಗಿ ತಮ್ಮ ಮಠವನ್ನು ಮುಡಿಬಿಟ್ಟಿರ್ತಕ್ಕಂಥವ್ರು. 62 ವಸಂತ ಆದರೂ ಸಹಿತ ಅಜ್ಜವರ ಶರೀರದಲ್ಲಿ ಎಷ್ಟೆಲ್ಲಾ ವ್ಯತ್ಯಾಸ ಆಗಿದ್ರು ಸಹಿತ ಅಜ್ಜವರು ಭಕ್ತರಿಗೆ ಒಂದು ಮಾತು ಹೇಳ್ತಿದ್ರು, ಈ ಶರೀರ ಮಣ್ಣಲ್ಲಿ ಮಣ್ಣಾಗುತ್ತದೆಯಪ್ಪ, ಆದ್ರೆ ನಿಮ್ಮ ಸೇವೆ ಮಾತ್ರ ಈ ಶರೀರ ನಿಲ್ಲಿಸೋದಿಲ್ಲ. ಈ ಮಠ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಸೇವೆ ಮಾಡ್ತದೆ ಅಂತಕ್ಕಂಥ ಮಾತನ್ನ ಪರಮ ಪೂಜ್ಯರೆಲ್ಲರೂ ಹೇಳ್ತಾ ಬಂದಿರತಕ್ಕಂಥದ್ದು. ಹಾಗಾಗಿ ನಾವು ಮಠಕ್ಕೆ ಬಂದು 1 ವರ್ಷ ಆಗೋದಕ್ಕೆ ಇಷ್ಟೆಲ್ಲ ಮೊನ್ನೆ ನಮ್ ಬಹಳ ಭಕ್ತರೆಲ್ಲ ಪ್ರೀತಿಯಿಂದ ನಮ್ಮನ್ನ ಪಡ್ಕೊಂಡ್ರು, ನಮ್ ಜಾತ್ರೆ ಮಾಡಿದ್ರು, ಎಲ್ಲ ಇವ ಚಿಂಚನೆ ಜೋರ ಪ್ರೀತಿಯನ್ನು ಮಾಡ್ತಾ ಇದ್ದೀರಿ. ನಾ ಎಲ್ಲ ರೈತರಿಗೂ ಒಂದು ಮಾತು ಹೇಳೋದಕ್ಕೆ ಇಚ್ಛಾ ಪಡ್ತೇನೆ. ಯಾವುದೇ ಹೋರಾಟ ಇದ್ರು, ಯಾವ ಸಂದರ್ಭದಲ್ಲಿ ಕರೆದ್ರು, ಚಿಂಚನೆ ಮಠ ಮಧ್ಯರಾತ್ರಿ 12ಕ್ಕೂ ಈ ಸೇವೆಗೆ ಸಿದ್ಧವಾಗಿರ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಹಾಗಾಗಿ ಒಟ್ಟಾರೆ ಈ ಎಲ್ಲ ನೀರಾವರಿಯ ಕೆಲಸಗಳು ಅತಿ ಬೇಗನೆ ಪ್ರಾರಂಭಗೊಳ್ಳಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ನಮ್ರಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತಿಗೆ ನಾನು ವಿರಾಮಿಸ್ತಾ ಇದ್ದೇನೆ. ಜೈ ಯಲ್ಲಮ್ಮ, ಜೈ ಜೈ ಯಲ್ಲಮ್ಮ. ಈ ನಾಡು ಕಂಡ ಅಪರೂಪದ ಪರಮ ಪೂಜ್ಯರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಪ್ರಸಾದ ಮಹಾಸ್ವಾಮೀಜಿಗಳು ಅನ್ನೋದಕ್ಕಿಂತ ಅಲ್ಲಮನ ವರಪ್ರಸಾದ್ ಅಂದ್ರೆ ಏನ ಅಭ್ಯಂತರ ಆಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಬಹಳಷ್ಟು ಈ ನಾಡಿನೊಳಗೆ ಮಠಾಧೀಶರದಾರ. ನಮ್ಮೆಲ್ಲ ಹೋರಾಟ ಆದ್ರೂ ಸಹಿತ ಗುರುವಾಪುರದ ಹೋರಾಟಕ್ಕಾದ್ರೂ ಕೂಡ ಆಶೀರ್ವಾದ ಮಾಡಿ ಬಂದ ನಿಂತನಲ್ಲಿ ಮಾತನಾಡಿ ಗಟ್ಟಿ ಧ್ವನಿಯನ್ನ ಇವತ್ತವರೊಂದು ಮಾತನ್ನ ಹೇಳಿದ್ರು. ನಮ್ಮ ಮಠ ರೈತರ ಪರವಾಗಿ ನಿರಂತರವಾಗಿ ನಿಲ್ತದೆ, ನಿಮ್ಮ ಜೊತೆ ಗಟ್ಟಿಯಾಗಿ ನಾವು ನಿಲ್ತೀವಿ ಅಂತ ಹೇಳಿರ್ತಕ್ಕಂಥ ಶಿವಪ್ರಸಾದ ಮಹಾಸ್ವಾಮಿಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸರು. ನಮ್ಮ ರೈತ ಮುಖಂಡರಲ್ಲಿ ವಿನಂತಿ, ನೀವು ಮಾತನಾಡುವಾಗ ಮಾತಿನ ಮೇಲೆ ಹಿಡ್ತಿರ್ಲಿ. ಇವರೆಲ್ಲ ಇಲ್ಲಿ ಕುಂತಿರ್ತಕ್ಕಂಥ ಅಧಿಕಾರಿಗಳು ನಮ್ಮವರು, ಇವರೆಲ್ಲ ರೈತರ ಮಕ್ಕಳದಾರ. ಮಾತನಾಡುವಾಗ ನಿಮ್ಮ ನಾಲಿಗೆ ಮ್ಯಾಗ ಹಿಡುತ್ತಿರ್ಲಿ, ಮಾತಿನ ಮ್ಯಾಗ ಹಿಡುತ್ತಿರ್ಲಿ, ಸಂಸ್ಕಾರದಿಂದ ಮಾತು ಬರಲಿ. ನಮಗ್ ಬೇಕಾಗಿರ್ತಕ್ಕಂಥದ್ದು ಚಿಕ್ಕೋಡಿ ಬೈಪಾಸ್ ರಸ್ತೆ ಹೋಗಿರ್ತಕ್ಕಂಥ ರೈತರಿಗೆ ನ್ಯಾಯ ಬೇಕಾಗ್ಯದ, ಹಣ ಬೇಕಾಗ್ಯದ. ಒಂದು ಶಿವಶಕ್ತಿ, ಹನುಮಾನ, ಕೊಟಬಾಗಿ ಮತ್ತು ಸುಲ್ತಾನ್ಪುರ್ ಯಾತ್ ನೀರಾವರಿ ಯೋಜನೆ ನಮಗ ಆಗಬೇಕಾಗ್ಯದ. ಅದರ ಪರವಾಗಿ ಮಾತನಾಡ್ರಿ. ಮಾತನಾಡುವಾಗ ಏಕವಚನದಿಂದ ಯಾರಿಗೂ ಮಾತನಾಡ್ತಕ್ಕಂಥದ್ದಲ್ಲ, ತಿಳಿತಾ? ಈ ಜಿಲ್ಲೆಗೆ 2 ಜನ ಅಧಿಕಾರಿಗಳು ಬಹಳ ಒಳ್ಳೆಯವರು ನಮಗೆ ಸಿಕ್ಕಾರ. ಒಬ್ಬರು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸರ್, ಎರಡನೇದಾಗಿ ಸಾರಾಯಿ ಮುಕ್ತ, ಭ್ರಷ್ಟಾಚಾರ ಮುಕ್ತ ಮಾಡತಕ್ಕಂತ ಪ್ರಾಮಾಣಿಕ ವ್ಯಕ್ತಿ ಆಗಿರ್ತಕ್ಕಂಥ SP ಅವರಾಗಿರ್ತಕ್ಕಂಥ ಕೆ ರಾಮರಾಜನ್ ಸರ್ ಸಿಕ್ಕಾರ. ನಮ್ಮ ಹುಕ್ಕೇರಿ ಹೋರಾಟ, ರಾಮದುರ್ಗ ಹೋರಾಟ, ಗುರ್ಲಾಪುರ ಹೋರಾಟದ ನಂತರದಲ್ಲಿ ಆಗಿರ್ತಕ್ಕಂಥ ಮತ್ತು ಗುರ್ಲಾಪುರ ಹೋರಾಟಗಳು ಜಿಲ್ಲಾಧಿಕಾರಿಗಳ ಸಹಕಾರ ಕೊಟ್ಟಾರ, SC ಅವ್ರ ಸಹಕಾರ ಕೊಟ್ಟಾರ, DSP ಅವ್ರ ಸಹಕಾರ ಕೊಟ್ಟಾರ. ಎಲ್ಲ ಅಧಿಕಾರಿ ವರ್ಗ ನಮ್ಗೆ ಸಹಕಾರ ಕೊಟ್ಟದ. ಮಾತನಾಡುವಾಗ ಸ್ವಲ್ಪ ಎಚ್ಚರದಿಂದ, ಯಾಕಂತಂದ್ರೆ ನಮ್ಮ ಎಲ್ಲ ವಿಡಿಯೋಗಳನ್ನ, ಪ್ರತಿಯೊಂದು ಮಾತುಗಳನ್ನ ಸರ್ಕಾರ ಮಟ್ಟದೊಳಗೆ ಈಗಾಗಲೇ ಚರ್ಚೆ ಆಗ್ಲಿಕ್ಕತ್ತದ. ಜಿಲ್ಲಾಧಿಕಾರಿಗಳು SP ಅವ್ರು ನೋಡ್ಲಿಕ್ಕತ್ತಾರ. ನೀವು ಮಾತಾಡ್ರಿ, ಏನ್ ಮಾತಾಡ್ರಿ ಅಂತಂದ್ರ ಯಾವ್ದಾದ್ರು ಅಧಿಕಾರಿ ತಪ್ಪು ಮಾಹಿತಿ ಕೊಟ್ಟಾಗ ಪ್ರಶ್ನೆ ಮಾಡ್ರಿ. ಮಾತನಾಡೋ ಬರದೊಳಗ ಟೀಕೆ ಸರಿಯಲ್ಲ. ಇವತ್ತ ನಾಡಿನ ಹೆಸರಾಂತ ಪರಮ ಪೂಜ್ಯರು ಮಾತನಾಡಿದ್ರು. ಯಾವ ರೀತಿಯಾಗಿ ಶಬ್ದಗಳಿದ್ದು, ರೈತರು ನಾವು ಹೆಂಗ ಸಂಘಟಿತರಾಗಬೇಕು,
ಗಟ್ಟಿ ಆಗಬೇಕು. ನಾಳೆ ನಮ್ಮ ಮತ ಚಲಾವಣೆ ಮಾಡುವಾಗ ಸಂಸ್ಕಾರಯುತ ನಮಗೆ ಕೆಲಸ ಮಾಡಿದಂತ ವ್ಯಕ್ತಿ ಜೊತೆಗೆ ನೀವು ನಿಲ್ರಿ ಅಂತ ಹೇಳಿದ್ರು ಪಕ್ಷಾತೀತವಾಗಿ. ನಮ್ಮ ಹೋರಾಟ ಧರ್ಮಾತೀತ, ಪಕ್ಷಾತೀತ, ಜಾತ್ಯತೀತವಾಗಿರ್ತಕ್ಕಂಥ ಹೋರಾಟ. ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆಯಲ್ಲಿ, ಬಸವಾದಿ ಪ್ರಮಥರ ಚಿಂತನೆಯಲ್ಲಿ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಚಿಂತನೆಯಲ್ಲಿ ನಮ್ಮ ಹೋರಾಟ ಇರ್ತದ. ಮಾತನಾಡುವ ಗಟ್ಟಿ ಧ್ವನಿ ಮಾಡ್ರಿ, ಪ್ರಶ್ನೆ ಮಾಡ್ರಿ. ನೇರ ವಾಗ್ದಾಳಿ ಇರ್ಲಿ, ಆದ್ರೆ ಕೆಲಸ ಮಾಡುವ ಮಟ್ಟದೊಳಗೆ ನಮ್ಮ ವಾಗ್ದಾಳಿ ಇರ್ಲಿ ವಿನಃ ಸತ್ಯಪ್ಪನ ಸರಿ ಅದು ಇಲ್ಲ. ಹಾ, ಯಾಕಂದ್ರೆ ಎಲ್ಲ ಅಧಿಕಾರಿಗಳು ನಮ್ಮ ರೈತರ ಮಕ್ಕಳು ಇರ್ತಾರ, ನಮ್ಮ ಕೂಗಿಗೆ ಸ್ಪಂದನೆಯನ್ನ ಮಾಡ್ತಾ ಇರ್ತಾರ. ಅದಕ್ಕಾಗಿ ಮಾತನಾಡೋ ಮುಂದೆ ಯಾರು ಮಾತಾಡ್ತಾರೆ? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅಲ್ಲೆಲ್ಲ ಬಿಲ್ಡಿಂಗ್ ದಾಗ ಸ್ವಲ್ಪ ಸೌಂಡ್ ಆಗತ್ತಂತೆ, ಅದ ಮಿಷನ್ ಅಂತ ಬಂದ್ ಮಾಡೋಣ. ಬಾಯ್ ಮಾಡ್ಬಾರ ಹೇಳಿದ್ನ ಮೈಕ್ದಾಗ ಹೇಳಿದ್ ರವಿಯನ್ನ ಕೇಳೋದು ಏನ ಒಟ್ಟ ಒಂದಿಟ್ಟ ಇವತ್ತೊಂದು ದಿವಸ ಬಂದಿರ್ಲ ಹುಲಿಯ ಎಲ್ಲಿ ಒಳಗೆ ಸೌಂಡ್ ಏನಾಗತ್ತೆ ಸ್ವಲ್ಪ ಆಯ್ತು. ಸ್ಕೂಲ್ ಯಾರು ಮಾತಾಡಂಗಿಲ್ಲ ಈಗ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತ ತಾಯಂದಿರಿಗೆ, ರೈತ ಮಕ್ಕಳಿಗೆ, ಈಗ ಈ ಹಾಲಟ್ಟಿ ಭಾಗದಲ್ಲಿ ಹೋಗ್ತಕ್ಕಂತ ಭೂಮಿ ಭೂಮಿ ಏನ ಬೈಪಾಸ್ ಹೋಗ್ತಕ್ಕಂತ ರೈತರು ರವಿ ಮಾಳಿ ಅವರು ವೇದಿಕೆ ಎದುರುಗಡೆ ಬರಬೇಕು. ಅವ್ರು ಯಾಕಂದ್ರೆ ಲೋಕಲ್ ಏನ್ ಆಕೈತೆ ಅನ್ನೋದು ಕೂಡ ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ನೋಡ್ರಿ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಗುರುಗಳಿಗೆ ನಮಸ್ಕಾರ, ರಾವಿಗೆ ಅವರಿಗೆ ನಮಸ್ಕಾರ ಮಾಡ್ತೀನಿ. ಎಲ್ಲ ಡಿಪಾರ್ಟ್ಮೆಂಟ್ದವರೆಲ್ಲ ಬಂದಿದ್ದರು, ಅವರಿಗೂ ಕೂಡ ನಮಸ್ಕಾರ ಮಾಡ್ತೀನಿ. ಎಲ್ಲ ರೈತರು ಬಂದವರಿಗೆ ನಮಸ್ಕಾರ. ಏನಾಗೈತಿ, ಎಲ್ಲ ಕಡೆ ಚಿಕ್ಕೋಡಿ ಟೌನ್ದಾಗ ರೇಟ್ ಕಮ್ಮಿ ಸಿಕ್ಕೈತೆ ಅಂತ ಹೇಳಿಕೆಸಿಂದ ಒಂದು ಎದುರೈತಿ. ಚಿಕ್ಕೋಡಿ ಟೌನ್ದಾಗ ರೇಟ್ ಕಮ್ಮಿ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿಕೆಸಿಂದ ನಮ್ಮೆಲ್ಲ ರೈತರಿಗೆ ನಮ್ಮ ಅನಾನುಕೂಲತೆ ಆಗಿದೆ. ಯಾಕಂದ್ರೆ ನಮ್ಮ ಚಿಕ್ಕೋಡಿ ಟೌನ್ದಾಗ ರೀ ಇವತ್ತು ಜಮೀನು ಮಾಡಬೇಕಾದ್ರೆ 25 ಲಕ್ಷ ರೂಪಾಯಿ ಗುಂಟಾದಂಗೆ ಮಾರ್ತಾವೆ. ಇವತ್ತು ನಾವು ಹತ್ರದಿಂದ ಇವತ್ತು ಹೊಲದೊಳಗೆ ಬೆಳೆದ ಇವತ್ತು ನಾವೆಲ್ಲರೂ ಉಪಜೀವನ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಮಾಡೋದ್ರಾಗ ನಮ್ಗೆ ಯಾಕೆ ರೇಟ್ ಕಮ್ಮಿ? ಗಿಂಕ್ಲಿ ಎಲ್ಲ ಕಡೆ ಹೆಚ್ಚಿಗೆ ರೇಟ್ ಕೊಟ್ಟಿದ್ದಾರೆ, ನಮ್ಗೆ ರೇಟ್ ಕಮ್ಮಿ ಕೊಟ್ಟಿದ್ರು. ಆ ರೇಟ್ ನಮ್ಗೆ ಜಾಸ್ತಿ ಸಿಗಬೇಕಂತ ಹೇಳಿಕೆಸಿಂದ ನಮಗೊಂದು ವಿನಂತಿ. ಇವತ್ತು ನಾವು ಜಮೀನು ಕೊಟ್ಟು ಅಂದ್ರೆ ನಾಳೆ ನಮಗೆ ಜಮೀನು ಸಿಗೋದಿಲ್ಲ. ಇಲ್ಲಾದ್ರೆ ನೀವು ಜಮೀನು ತೊಗೊಂಡು ನಮ್ಗೆ ಜಮೀನು ಕೊಡ್ತಾನಂದ್ರೆ ನಮ್ಗೆ ಅದ್ರ ಬದಲು ಏನು ತಕರಾರಿಲ್ಲ, ಅದನ್ನು ನೀವು ಕೊಡ್ಬೋದು. ಅದ್ರ ಬದಲು ಏನು ತಕರಾರಿಲ್ಲ. ಮಗ್ಲಾಕ್ ಕೊಡ್ರಿ, ಏನು ಕೊಡ್ರಿ, ಒಟ್ಟು ಕೊಡ್ರಿ, ನಮ್ಗೆ ಜಮೀನು ಕೊಡ್ರಿ. ಇಲ್ಲ ಅಂದ್ರೆ ನಮಗೆ ಬೆಳೆದ ನಾವು ಹೊಟ್ಟಿ ತುಂಬಿಸ್ಕೊಳ್ಳೋಂಥದ್ದು ವ್ಯವಸ್ಥೆ ನಮಗೆ ಮಾಡಿಕೊಡ್ರಿ. ನಮಗೇನು ರೊಕ್ಕ ಬೇಕಾಗಿಲ್ಲ ರೀ, ದುಡಿದು ಹೊಟ್ಟಿ ತುಂಬಿಸ್ಕೊಳ್ಳೋಂಥದ್ದು ಒಂದು ವ್ಯವಸ್ಥೆ ಆಗಿದೆ. ಇದು ಒಂದು ಏನಂತೀವಿ. ಆಮೇಲೆ ಇವತ್ತು ಶಿವಶಕ್ತಿ ಯಾಕೆ ನೀರಾವರಿ ಈ ಟೆಂಡರ್ ಕರೆಯೋ ಅಂಥದಾಗ ಐತೆ, ಅದನ್ನು ಕೂಡ ನಾವು ಬೆನ್ನು ಹತ್ತಿದವ್ರಿ. ನಿಮ್ಮ ಆಶೀರ್ವಾದದಿಂದನೇ ಬೆನ್ನು ಹತ್ತಿದವು. ಅದು ಈಗ ಟೆಂಡರ್ ಕರೆಯೋ ಅಂಥದಾಗ ಐತಿ. ಮತ್ತು ಚಿಕ್ಕೋಡಿ ಮತಕ್ಷೇತ್ರದಾಗ ಹೆಂಗೆ ನೀರಾವರಿ ಆಗೈತಿ, ಎಲ್ಲ ಕಡೆ ಹಂಗೆ ಆಗ್ಬೇಕಂತ ಹೇಳಿಕೆಸಿಂದ ಇದು ಒಂದು ಏನೈತಿ, ಇದು ಒಂದು ಎಲ್ಲರಿಗೂ ಬೇಕಾಗೈತಿ. ಆಮೇಲೆ ಕರಗಾಂ ಯಾಕೆ ನೀರಾವರಿ ಚಿಕ್ಕೋಡಿ ಶಾಸಕರ 2 ಎಕರೆ ಜಮೀನು ಕೊಟ್ಟು ಇವತ್ತ ಚಿಕ್ಕೋಡಿ ಶಾಸಕರು ಕರ್ನಾಟಕ ನಮ್ಮ ಕರಗಾಂ ಯಾಕೆ ನೀರಾವರಿ 2 ಎಕರೆ ಸ್ವತಃ ಜಮೀನು ಕೊಡ್ಸಿದ್ದಾರೆ. ಅಪ್ಗಳು ನಿಮಗೂ ಗೊತ್ತೈತ್ರಿ. ಅದು ಕೆಲಸ ಶುರು ಐತಿ ಎಲ್ಲ. ಅಂದ್ರೆ ನಮ್ಗೆ ಏನಾಗೈತಿ, ನಮಗೆ